ನಮಸ್ತೆ ಗೆಳೆಯರೆ. ಬೆಂಗಳೂರಿನ ಹೊಸಕೆರೆಹಳ್ಳಿಯ ಸೀತಾ ಸರ್ಕಲ್ ಹತ್ರ ಫೆಬ್ರವರಿ 28ಕ್ಕೆ ಒಂದು ದುರಂತ ನಡೆಯಿತು. ಬಿಎಂಟಿಸಿಯ 2 ಬಸ್ಗಳ ನಡುವೆ ಆಟೋ ರಿಕ್ಷಾ ಸಿಕ್ಕಿ ಹಾಕೊಂಡು ಅಪ್ಪಚ್ಚೆಯಾಗ್ಬಿಟ್ಟು ಆಟೋ ಚಾಲಕ ಮತ್ತು ಹಿಂದೆ ಕುಳಿತಿದ್ದ ಒಬ್ಬ ವೃದ್ಧ ಸ್ಪಾಟ್ನಲ್ಲೇ ಸತ್ತು ಹೋದ್ರು. ಇದು ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರಿನಲ್ಲಿ ನಡೀತಾ ಇರುವಂತಹ ಭೀಕರ ಅಪಘಾತಗಳ ಒಂದು ನೋಟ. ಈ ವಿಡಿಯೋದಲ್ಲಿ ನೀವು ನೋಡಬಹುದು, ಒಂದರ ಹಿಂದೆ ಒಂದು ಬಸ್ ಬರ್ತಾ ಇದೆ, ನಡುವೆ ಆಟೋ ರಿಕ್ಷಾ ಇದೆ. ಮುಂದೆ ಒಬ್ಬ ಕಾರ್ ಡ್ರೈವರ್ ಕಾರನ್ನ ಪಾರ್ಕಿಂಗ್ ನಿಂದ ತೆಗಿತಾ ಇದ್ದಾನೆ. ಅದನ್ನ ನೋಡಿದ ಬಿಎಂಟಿಸಿ ಚಾಲಕ ತಕ್ಷಣ ಬ್ರೇಕ್ ಹಾಕ್ತಾನೆ. ಹಿಂದೆ ಇದ್ದ ಆಟೋ ರಿಕ್ಷಾ ಚಾಲಕ ಕೂಡ ಬ್ರೇಕ್ ಹಾಕ್ತಾನೆ. ಆದ್ರೆ ಆಟೋ ರಿಕ್ಷಾದ ಹಿಂದೆ ಇದ್ದ ಮತ್ತೊಂದು ಬಿಎಂಟಿಸಿಯ ಬಸ್ ಡ್ರೈವರ್ ಬ್ರೇಕ್ ಹಾಕೋದೇ ಇಲ್ಲ. ಆ ಬಸ್ ನೇರವಾಗಿ ಬಂದು ಆಟೋ ರಿಕ್ಷಾಗೆ ಗುದ್ದು ಬಿಡುತ್ತೆ. ಆಟೋ ರಿಕ್ಷಾ ಮುಂದೆ ಇದ್ದ ಬಸ್ಸಿಗೆ ತಾಗಿ ಮಧ್ಯದಲ್ಲಿ ಸಿಕ್ಕ ಹಾಕೊಂಡು ಕ್ರಶ್ ಆಗ್ಬಿಡುತ್ತೆ. ಈ ವಿಡಿಯೋ ನೋಡಿದ್ರೆ ಮೈ ಜುಮ್ ಅನ್ನುತ್ತೆ. ಆಟೋ ರಿಕ್ಷಾ ಡ್ರೈವರ್ ಹಾಗೂ ಆಟೋದಲ್ಲಿದ್ದ ಪ್ರಯಾಣಿಕನ ಬಗ್ಗೆ ಬಹಳ ದುಃಖವಾಗುತ್ತೆ. ಅದ್ರ ಜೊತೆಗೇನೆ ಈ ಬಿಎಂಟಿಸಿ ಬಸ್ಗಳು ಯಾಕೆ ಹೀಗೆ, ಬಿಎಂಟಿಸಿ ಬಸ್ನಿಂದಾಗಿ ಯಾಕಿಷ್ಟು ಅಪಘಾತಗಳು ನಡೀತಾ ಇದೆ ಅನ್ನೋ ಪ್ರಶ್ನೆ ಮೂಡೋದು ಸಹಜ. ಹಾಗೇನೆ ಈ ಅಪಘಾತದಲ್ಲಿ ತಪ್ಪು ಆಟೋ ರಿಕ್ಷಾ ಚಾಲಕಂದ ಅಥವಾ ತಕ್ಷಣ ಬ್ರೇಕ್ ಹಾಕದ ಹಿಂದಿನ ಬಿಎಂಟಿಸಿ ಬಸ್ ಚಾಲಕಂದ ಅಥವಾ ಕಾರನ್ನ ಪಾರ್ಕಿಂಗ್ ನಿಂದ ತೆಗಿತಾ ಇದ್ದ ಡ್ರೈವರ್ದ ಅನ್ನುವಂತಹ ಪ್ರಶ್ನೆಗಳು ಕೂಡ ಮೂಡುತ್ತೆ. ಈ ಆಟೋ ರಿಕ್ಷಾದ ಚಾಲಕ ಅನಿಲ್ ಕುಮಾರ್ ಅಂತ, ಅವರಿಗೆ 40 ವರ್ಷ ವಯಸ್ಸು. ಹಿಂದೆ ಕೂತಿದ್ದವರು ಪ್ರಯಾಣಿಕ 80 ವರ್ಷ ವಯಸ್ಸಿನ ಹಿರಿಯ ನಾಗರಿಕರು. ಅವರ ಹೆಸರು ವಿಷ್ಣುರಾವ್. ಈ ಪ್ರಯಾಣಿಕ ವಿಷ್ಣುರಾವ್ ಅವರು ಆಯುರ್ವೇದ ಡಾಕ್ಟರ್ ಆಗಿದ್ರು. ಯಾವುದೋ ಕೆಲಸಕ್ಕಾಗಿ ಅವರು ಆಟೋದಲ್ಲಿ ಹೋಗ್ತಾ ಇದ್ರು. ಅವರಿಗಾಗ್ಲಿ ಅಥವಾ ಆ ಆಟೋ ರಿಕ್ಷಾದ ಚಾಲಕನಿಗಾಗ್ಲಿ ಮುಂದೆ ನಮಗೆ ಸಾವು ಇದೆ ಅನ್ನೋದು ಗೊತ್ತೇ ಇರಲಿಲ್ಲ. 2 ಬಸ್ಗಳ ನಡುವೆ ಹೋಗುವಾಗ್ಲೂ ಆಟೋ ರಿಕ್ಷಾ ಡ್ರೈವರ್ಗೆ ನಮಗೇನು ಅಪಾಯ ಕಾದಿದೆ ಅಂತ ಕೂಡ ಗೊತ್ತಾಗ್ಲಿಲ್ಲ. ಹಿಂದಿನಿಂದ ಬಸ್ ಬಂದು ಡಿಕ್ಕಿ ಹೊಡೆದ ರಭಸಕ್ಕೆ ಆಟೋ ಸಂಪೂರ್ಣ ಜಜ್ಜಿ ಹೋಗಿದೆ. ಈ ದುರ್ಘಟನೆಯಲ್ಲಿ ಪೊಲೀಸರು ಕಾನೂನು ಪ್ರಕಾರ ಕ್ರಮವೇನೋ ಕೈಗೊಂಡಿದ್ದಾರೆ. ಬಿಎಂಟಿಸಿ ಡ್ರೈವರ್ನ ಅರೆಸ್ಟ್ ಮಾಡಿ ಕೇಸ್ ಮಾಡಿದ್ದಾರೆ. 2024ರ ಆಗಸ್ಟ್ ನಲ್ಲಿ ನಡೆದ ಇನ್ನೊಂದು ಘಟನೆಯನ್ನ ನೋಡಿ. ಬಿಎಂಟಿಸಿಯ ವಾಯುವಜ್ರ ಬಸ್ ಏರ್ಪೋರ್ಟ್ ರೋಡ್ ಅಲ್ಲಿ ಹೋಗ್ತಾ ಇರುತ್ತೆ. ಬಸ್ನ ಮುಂದೆ ಬಹಳ ವಾಹನಗಳಿರುತ್ತೆ. ಬೆಂಗಳೂರಲ್ಲಿ ನಿಮ್ಗೆ ಗೊತ್ತಿದೆ ಎಷ್ಟೊಂದು ಟ್ರಾಫಿಕ್ ಇರುತ್ತೆ ಅಂತ, ಅದು ಕೂಡ ಏರ್ಪೋರ್ಟ್ ರಸ್ತೆಯಲ್ಲಿ. ಬಸ್ ಡ್ರೈವರ್ ನಿದ್ದೆಗೆ ಜಾರಿದ್ನೋ ಏನೋ ಗೊತ್ತಿಲ್ಲ, ಬ್ರೇಕ್ ಅಪ್ಲೈ ಆಗೋದೇ ಇಲ್ಲ. ಇದರಿಂದಾಗಿ ಮುಂದೆ ಇದ್ದ ಎಲ್ಲಾ ವಾಹನಗಳನ್ನ ಹೊಡ್ಕೊಂಡು ಈ ಬಸ್ ಮುಂದಕ್ಕೆ ಹೋಗ್ಬಿಡುತ್ತೆ. ಈ ಅಪಘಾತದಲ್ಲಿ 3-4 ಕಾರ್ಗಳು ಮತ್ತೆ 3-4 ಬೈಕ್ಗಳಿಗೆ ಹಾನಿ ಆಗುತ್ತೆ. ಅದೃಷ್ಟ ಅಂದ್ರೆ ಯಾವುದೇ ಪ್ರಾಣ ಹಾನಿ ಆಗೋದಿಲ್ಲ, ಆದ್ರೆ ಬೈಕ್ ಡ್ರೈವರ್ಗಳಿಗೆ ಗಾಯ ಆಗುತ್ತೆ. ಬಿಎಂಟಿಸಿಗೆ ಒಂದು ಅಡ್ಡ ಹೆಸರು ಇದೆ, ಬಿಎಂಟಿಸಿ ಅಂತ. ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಅಂದ್ರೆ ಅದು ಜನರ ಮುಖ್ಯವಾದ ಸಾರಿಗೆ. ಪ್ರತಿದಿನ ಬಿಎಂಟಿಸಿ ಬಸ್ಗಳಲ್ಲಿ 36 ಲಕ್ಷ ಜನರು ಪ್ರಯಾಣ ಮಾಡ್ತಾರೆ. ಇತ್ತೀಚೆಗೆ ನಿಮಗೆ ಗೊತ್ತಿದೆ, ಮೆಟ್ರೋ ರೈಲಿನ ಟಿಕೆಟ್ ದರವನ್ನ ಹೆಚ್ಚು ಮಾಡಿದ್ದಾರೆ. ಅದಾದ್ಮೇಲೆ ಬಿಎಂಟಿಸಿಯ ಪ್ರಯಾಣಿಕರ ಸಂಖ್ಯೆ ಇನ್ನೂ 1 ಲಕ್ಷದಷ್ಟು ಜಾಸ್ತಿ ಆಗಿದೆ. ಬಿಎಂಟಿಸಿಯಲ್ಲಿ ಒಟ್ಟು 6158 ಬಸ್ ಇದೆ. 2023-24ನೇ ಸಾಲಿನಲ್ಲಿ ಬಿಎಂಟಿಸಿ ಬಸ್ಗಳಿಂದ ಆಗಿರುವ ಆಕ್ಸಿಡೆಂಟ್ಗಳು 166. ಸರ್ಕಾರಿ ದಾಖಲೆಗಳ ಪ್ರಕಾರ ಕರ್ನಾಟಕದಲ್ಲಿ ವರ್ಷಕ್ಕೆ ಆಗ್ತಾ ಇರುವಂತಹ ರಸ್ತೆ ಅಪಘಾತಗಳು 33,000. ಇದರಲ್ಲಿ ಸುಮಾರು 12,000 ಜನರು ಸಾಯ್ತಾ ಇದ್ದಾರೆ. ಭಾರತದಲ್ಲಿ ವರ್ಷಕ್ಕೆ 4.5 ಲಕ್ಷದಷ್ಟು ಆಕ್ಸಿಡೆಂಟ್ಗಳು ಆಗ್ತಾ ಇದೆ. 1.5 ಲಕ್ಷಕ್ಕೂ ಹೆಚ್ಚು ಜನರು ಈ ಅಪಘಾತಗಳಲ್ಲಿ ಸಾಯ್ತಾ ಇದ್ದಾರೆ. ಬಸ್ಗಳಿಂದ ಆಗುವ ಅಪಘಾತಗಳು ಬಹಳ ಭೀಕರವಾಗಿರುತ್ತೆ. ಬಹುತೇಕ ಆಕ್ಸಿಡೆಂಟ್ಗಳಲ್ಲಿ ಈ ಅಪಘಾತಕ್ಕೆ ಒಳಗಾದಂತವ್ರು ಇರ್ತಾರಲ್ಲ, ಅವರು ಬದುಕುವಂತಹ ಚಾನ್ಸಸ್ ಬಹಳ ಕಡಿಮೆ. ಬಿಎಂಟಿಸಿ ಸೇರಿದಂತೆ ಎಲ್ಲಾ ಬಸ್ಗಳಲ್ಲಿ ಹೆಚ್ಚಿನ ಸಲ ಚಾಲಕರ ನಿರ್ಲಕ್ಷ್ಯ ಇದು ಅಪಘಾತಗಳಿಗೆ ಕಾರಣ ಆಗ್ತಾ ಇದೆ. ನಿದ್ರೆ ಮಾಡೋದು, ಮೊಬೈಲ್ ನೋಡೋದು, ಕೆಲಸದ ಅತಿಯಾದ ಒತ್ತಡ, ಇಂತಹ ಕಾರಣ ಕೂಡ ಇದೆ. ಆದ್ರೆ ಎಲ್ಲಕ್ಕಿಂತ ಹೆಚ್ಚು ಕಾರಣ ಆಗೋದು ಬ್ಲೈಂಡ್ ಸ್ಪಾಟ್ಗಳು. ನಿಮಗೆ ಗೊತ್ತಿದೆ, ಬಸ್ಗಳು ತುಂಬಾ ದೊಡ್ಡದಾಗಿರೋದ್ರಿಂದ ಸಹಜವಾಗಿನೇ ಚಾಲಕರಿಗೆ ಎಲ್ಲಾ ಕಡೆ ಕಣ್ಣು ಹಾಕೋದಿಕ್ಕೆ ಆಗಲ್ಲ. ಎಷ್ಟೋ ಸಲ ಬೈಕ್ ರೈಡರ್ಗಳು ಬಸ್ಗಳ ಮುಂದೆಯಿಂದನೇ ಹೋಗ್ಬಿಡ್ತಾರೆ. ಅಂತಹ ಟೈಮಲ್ಲಿ ಡ್ರೈವರ್ಗಳಿಗೆ ಕೆಳಗೆ ಇರುವಂತಹ ವಾಹನಗಳು, ಅಂದ್ರೆ ಮುಂದೆ ಹೋಗುವಂತಹ ವಾಹನಗಳು ಸರಿಯಾಗಿ ಕಾಣೋದೇ ಇಲ್ಲ. ಅದರಲ್ಲೂ ಬೆಂಗಳೂರಿನ ಅನೇಕ ರಸ್ತೆಗಳಲ್ಲಿ ಬಹಳ ಕೆಟ್ಟವಾದ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಇದೆ.
ಕಾರುಗಳನ್ನ ರಸ್ತೆ ಬದಿಯಲ್ಲೇ ಪಾರ್ಕಿಂಗ್ ಮಾಡ್ತಾರೆ. ಇದರಿಂದಾಗಿ ಟ್ರಾಫಿಕ್ ಹೆಚ್ಚಾಗಿ ಬಸ್ ಡ್ರೈವರ್ಗಳಿಗೆ ಸುಲಭವಾಗಿ ಬಸ್ ಚಾಲಾಯಿಸೋಕೆ ಆಗಲ್ಲ. ಇಂತಹ ಚಾಲಕರಿಗೆ BMTC ಇಂದ ವಿಶೇಷವಾದ ತರಬೇತಿನ ಕೊಡೋದು ಸೂಕ್ತ. ಇವೆಲ್ಲಕ್ಕಿಂತ ಮುಖ್ಯವಾದ ಸಂಗತಿ ಅಂದ್ರೆ ಬೈಕ್ ಮತ್ತು ಯಾವುದೇ ಸಣ್ಣ ವಾಹನಗಳ ಚಾಲಕರು ಬಸ್ನ ಮುಂದೆ ಹೋಗೋದನ್ನ ಆದಷ್ಟು ಅವಾಯ್ಡ್ ಮಾಡಬೇಕು. BMTC ಸಂಸ್ಥೆ ಬಸ್ಗಳನ್ನ ಮೇಂಟೈನ್ ಮಾಡೋದು ಅಷ್ಟರಲ್ಲೇ ಇದೆ. ಎಲ್ಲಾ ಆಲ್ಮೋಸ್ಟ್ ಹಳೆ ವಾಹನಗಳಿದೆ. ಇಂತಹ ಬಸ್ಗಳು ಯಾವ ಟೈಮಲ್ಲಾದ್ರೂ ಕೈ ಕೊಡಬಹುದು. ಅದಕ್ಕಾಗಿ ಬಸ್ಗಳಿಂದ ಆದಷ್ಟು ಅಂತರ ಕಾಯ್ದುಕೊಳ್ಳೋದು ಉತ್ತಮ. ಸೇಫ್ ಆಗಿ ಡ್ರೈವ್ ಮಾಡಿ, ಸುರಕ್ಷಿತವಾಗಿರಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ತೆ.